ಇವತ್ತು ನೀವು ಬೆಳಗ್ಗೆನೇ ಹೇಳಿಕೆ ಕೊಟ್ಟಿದ್ರಿ ಪ್ರತಾಪ್ ಸಿಂಹ ಅವರು, ನಾನು ಗಮನಿಸಿದ್ದೀನಿ. ಯತೀಂದ್ರ ಅವ್ರ ಬಗ್ಗೆ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಮಾಡಿದರು 3 ದಿವಸ ಹಿಂದೆ. ಪ್ರತಾಪ್ ಸಿಂಹನ ಮುಗಿಸೋವಂಥದಕ್ಕೆ ಒಂದು ವ್ಯವಸ್ಥೆ ಸಂಚು ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಮಗ ಅಂತ. ಅವ್ರು ಕರೆಕ್ಟಾಗಿ ಹೇಳಿದರು, ಏನು ಇಂಟರ್ನ್ಯಾಷನಲ್ ಲೀಡರ್ ಇವರು ಮುಗಿಸೋವಂಥದಕ್ಕೆ ಅಂತ ಹೇಳಿದರು. ಹೌದು, ಯು ಆರ್ ಆಫ್ಟರ್ ಆಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫಾರ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ, ಅಷ್ಟೇ. ನೀವು ಇಂಟರ್ನ್ಯಾಷನಲ್ ಲೀಡ್ರಾ? ಅವ್ರು ಹೇಳಿದ್ರು ಕರೆಕ್ಟ್ ಇದೆ, ಸತ್ಯ ಇದೆ, ತಪ್ಪೇನು ಇದರಲ್ಲಿ? ಈಗ ನೀವು ಇವತ್ತು ಅವರ ವಿರುದ್ಧ ತುಚ್ಛವಾಗಿ ಮಾತಾಡಿದ್ದೀರಿ. ಟ್ರಾನ್ಸ್ಫರ್ಸ್ದು ಮತ್ತೊಂದು ಇನ್ನೊಂದು ಕನೆಕ್ಷನ್ ಕೊಟ್ಬಿಟ್ಟು ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಹೌದ್ರಿ, ಎಕ್ಸ್ ಎಮ್ ಎಲ್ ಎ ಆಫ್ ಎ ಕಾನ್ಸ್ಟಿಟ್ಯೂನ್ಸಿ, ವರುಣಾ ಕಾನ್ಸ್ಟಿಟ್ಯೂನ್ಸಿ, ಅವ್ರ ತಂದೆಯವರು ರೆಪ್ರೆಸೆಂಟ್ ಮಾಡುವಂಥ ಕಾನ್ಸ್ಟಿಟ್ಯೂನ್ಸಿ, ತಂದೆಯವರಿಗೆ ಸಮಯ ಇಲ್ಲದೆ ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ನೋಡ್ಕೊತಾ ಇರುವಂಥ ಒಂದು ಅಧಿಕಾರವನ್ನು ಆಶ್ರಯ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಆಶ್ರಯ ಸಮಿತಿ ಅಧ್ಯಕ್ಷರಿಗೆ ಯಾವ ಅಧಿಕಾರ ಏನಿರುವಂಥದ್ದು ತಿಳ್ಕೊಳ್ಳುವಂಥದ್ದು ಯೋಗ್ಯತೆ ಇಲ್ವ ನಿಮಗೆ? ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಆಶ್ರಯ ಸಮಿತಿ ಅಧ್ಯಕ್ಷರಿಗೆ ಪ್ರತಿಯೊಂದು ಸಭೆಯಲ್ಲೂ ಅವರಿಗೆ ಗೌರವ ಕೊಟ್ಟು ಸ್ಟೇಜ್ ಮೇಲೆ ಕೂರಿಸುವಂಥದ್ದಕ್ಕೆ ಅವಕಾಶ ಇದೆಯಲ್ಲ. ಸರ್ಕಾರ, ನಿಮ್ಮ ಸರ್ಕಾರನೇ ಮಾಡಿರುವಂಥ ಕಾನೂನು ಇದೆಯಲ್ರಿ, ಕಾನೂನು ಪ್ರಕಾರ ನಡ್ಕೊತಾ ಇದ್ದರೆ ಸಮಸ್ಯೆ ನಿಮಗೆ. ನಿಲ್ಲಿಸಿ, ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ನಿಲ್ಲಿಸಿ. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ನೀವು ಕುಮಾರಸ್ವಾಮಿಯವರು ಪ್ರತಾಪ್ ಸಿಂಹ ಅವರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ, ದಿನ ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯನವ್ರು ಬೈದರೆ, ಸಿದ್ದರಾಮಯ್ಯನವ್ರನ್ನ ನೀವು ಕೆಣಕಿದ್ರೆ, ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಕುಮಾರಸ್ವಾಮಿಗೂ ಎಚ್ ಡಿ ದೇವೇಗೌಡರಿಗೂ ಏನೋ ಬೈದ ತಕ್ಷಣ ಅದನ್ನು ಒಕ್ಕಲಿಗರ ವಿರೋಧಿ, ಒಕ್ಕಲಿಗ ಸಮುದಾಯ, ಒಕ್ಕಲಿಗ ಮುಖಂಡರುಗಳನ್ನು, ಯೂತ್ಸ್ನ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೀರಿ. ನೀವು ಮೊನ್ನೆ ಭಾಳ ಕೇವಲವಾಗಿ ಮಾತಾಡಿದ್ರಿ. ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ಅದಕ್ಕೇನು ಹೇಳಿದ್ರು ಸಿದ್ದರಾಮಯ್ಯನವರು? ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಏನು ಹೇಳಿದ್ರು? ಎಚ್ ಡಿ ದೇವೇಗೌಡರು ಏನು ಬೈದರು ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ ಅಂತಂದು. ಗಾಂಧಿ ತತ್ವವನ್ನು ನಾವು ಪಾಲನೆ ಮಾಡ್ತಾಯಿದ್ದೀವಿ. ನೀವೇನಾದರೂ ಬೈಕಳಿ, ದಿನನಿತ್ಯ ರೆಗ್ಯುಲರಾಗಿ ನೀವು ಟ್ರಿಗ್ಗರ್ ಮಾಡ್ತಾಯಿದ್ದೀರಿ. ಸ್ಟೇಟ್ಮೆಂಟ್ಗಳನ್ನು ವಿಭಿನ್ನ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದಕ್ಕೆ ಟ್ರಿಗ್ಗರ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅದು ಏನು ನಡೆಯಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿಮಗೂ ಮತ್ತು ಅಮಿತ್ ಶಾ ಅವ್ರಿಗೆ ಆಗಿರುವಂಥ ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಡೆಲ್ಲಿ ಲೆವೆಲ್, ಒಪ್ಪಂದ. ಡಿ ಕೆ ಶಿವಕುಮಾರ್ ಏನಾದರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ದಟ್ ಇಸ್ ದಿ ಮೇನ್ ಅಜೆಂಡಾ ಆಫ್ JDS ಆ್ಯಂಡ್ BJP. ಒಬ್ಬ ಸಂಘಟನೆಕಾರ ಏನಾದರೂ ಮಾಡಿ ಒಳಗಡೆ ಕಳಿಸುವಂಥ ಕೆಲಸವನ್ನು ನಮ್ಗೆ ಈಸಿ ಆಗುತ್ತೆ. 2024 ಪಾರ್ಲಿಮೆಂಟ್ ಚುನಾವಣೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡಾ, ಉದ್ದೇಶ. ಆ ಉದ್ದೇಶ ಈಡೇರಲ್ಲ. ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ, ನಮ್ಮ ಎಲ್ಲ ಮಂತ್ರಿಗಳು ಎದುರಿಸ್ತಾರೆ, CM ಅವರು ಎದುರಿಸ್ತಾರೆ. ನೀವೇನು ಯಾವ ರಣತಂತ್ರ ವ್ಯೂಹ ಮಾಡಿದ್ರು ಎದುರಿಸುವಂಥದ್ದಕ್ಕೆ ನಮಗಿದೆ ತಾಕತ್ತಿದೆ, ದಮ್ಮಿದೆ. ಇದರಲ್ಲಿ ನಾವು ದಮ್ಮು ತಾಕವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಜನಬೆಂಬಲ ಇದೆ. 28 ಪೈಕಿ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟು, ಅಮಿತ್ ಶಾ ತಗೊಂಡಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ BJPಗೆ ಎಷ್ಟು ಬರುತ್ತೆ ಅಂತ ದಯಮಾಡಿ ಕೇಳ್ಕೊಳ್ಳಿ. ಒಂದು 3ರಿಂದ 4 ಬರ್ಬೋದು ಅಷ್ಟೇ, ಅವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ. ರೈಟ್, ಕಾಂಗ್ರೆಸ್ ಇಸ್ ಕ್ರಾಸಿಂಗ್ ಮೋರ್ ದೆನ್ 20 ಅನ್ನುವಂಥ ಮಾಹಿತಿ. ಅದಕ್ಕೋಸ್ಕರ ನೀವು ಅಮಿತ್ ಶಾ ಅವರು ನೇರವಾಗಿ ಸ್ಟ್ರಿಕ್ಟಾಗಿ ಇವ್ರಿಗೆ ಹೇಳಿದ್ದಾರೆ, ಏನಾದರೂ ಮಾಡಿ ಜನಗಳ ದಿಕ್ಕು ತಪ್ಪಿಸಿ ಅಂತ. ಅಭಿವೃದ್ಧಿ ವಿಚಾರದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಅಕಾಲಿಕ ಮಳೆ 4-5 ದಿವಸದಿಂದ ಆ ಕೊಡಗಿನಲ್ಲಿ ಕಾಫಿ ಬೆಳೆಗಾರರಿಗೆ ಸಮಸ್ಯೆ ಆಗಿದೆ. ಕಾಫಿ ಎಲ್ಲ ಸುಂದರ ಕೇಳಬೇಕು, ಆ ಕಾಫಿ ಎಲ್ಲ ಮಳೆ ಬಂದು ಕೊಚ್ಚೋಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ ಪ್ರತಾಪ್ ಸಿಂಹ ಅವರೇ? BJP ಅವರು ತಲೆ ಕೆಡಿಸ್ಕೊಂಡಿರೋ ನೋಡಿದ್ದೀರಾ ನೀವು? ಯಾರಾದರೂ ಮಾತಾಡಲಿ, ಸುಮ್ಮನೆ ಬೆಂಕಿ ಹಚ್ಚುವಂಥದ್ದು ಅಷ್ಟೇ ವ್ಯವಸ್ಥೆ. ಮಾತೆತ್ತಿರಿ ಏನೋ ಅಂತ ಈ ಮುಸ್ಲಿಮ್ಸ್ ವಿರುದ್ಧ ಮಾತಾಡುವಂಥದ್ದು, ಹಿಜಾಬ್ ಅನ್ನುವಂಥದ್ದು, ಅದ್ಯಾವುದೋ ಕಲ್ಲಡ್ಕ ಪ್ರಭಾಕರ್ ಮೂಲಕ ಇನ್ನೇನೋ ಮಾತಾಡಿಸೋದು, ಇನ್ಯಾರಿಗೂ ಹೇಳ್ಬಿಟ್ಟು ಇನ್ನೇನೋ ಮಾಡಿಸೋದು, ಇನ್ನೇನೋ ಮಾಡಿಸೋದು, ಇದೇ ಸಮಸ್ಯೆ. ದಿನನಿತ್ಯ ಇದೇ ಸಮಸ್ಯೆ ಆಗುವಂಥ ಕೆಲಸನ ನಾವು ನೋಡ್ತಾ ಇದ್ದೀವಿ.